2016 ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿಗೆ ಮರೆಯಲಾಗದಂತ ವರ್ಷ. ಕಿಂಗ್ ಕೊಹ್ಲಿಯ ಅತ್ಯಂತ ಪೀಕ್ ನಲ್ಲಿದ್ದಂತ ವರ್ಷ ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಆದರೆ ಈ ಸೀಸನ್ ನಲ್ಲಿ ಕೊಹ್ಲಿ 2016 ಫಾರ್ಮ್ ಗಿಂತಲೂ 2 ಹೆಜ್ಜೆ ಮುಂದಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇತ್ತೀಚಿನ ಅವರ ಪ್ರದರ್ಶನಗಳು ಅದನ್ನ ಸಾರಿ ಸಾರಿ ಹೇಳ್ತಾ ಇದೆ. 2016 ಆ ಪೀಕ್ ಫಾರ್ಮ್ ಗಿಂತಲೂ ಈ ಸೀಸನ್ ನಲ್ಲಿ ಕೊಹ್ಲಿ 2 ಹೆಜ್ಜೆ ಮುಂದಿದ್ದಾರೆ. ಈಗ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ಪಂದ್ಯದಲ್ಲಿ ಸೆಂಚುರಿ ಬಾರಿಸಿದಂತ ವಿರಾಟ್ ಕೊಹ್ಲಿ ಈಗ ಗುಜರಾತ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಬರೋಬ್ಬರಿ 77 ರನ್ ಅನ್ನ ಸಿಡಿಸಿದ್ದಾರೆ. ಅದರಲ್ಲೂ ಕೂಡ ಅವರ ಆ ಅರ್ಧ ಶತಕದ ಮೋಡಿ ಇದೆಯಲ್ಲ, ಕೊಹ್ಲಿಯ ಗತಕಾಲದ ವೈಭವವನ್ನ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಈ ಮೂಲಕ ಕೊಹ್ಲಿ ದೊಡ್ಡದೊಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನನ್ನ ಆಟ ಇನ್ನೂ ಕೂಡ ಮುಗ್ದಿಲ್ಲ, ಇದು ಆರಂಭವಷ್ಟೇ ಅನ್ನೋದನ್ನ ಪದೇ ಪದೇ ಸಾರಿ ತೋರಿಸ್ತಾ ಇದ್ದಾರೆ. ಕಳೆದ ಏಕದಿನ ಪಂದ್ಯಗಳಲ್ಲಿ ಅವರು ಯಾವ ರೀತಿಯ ಪ್ರದರ್ಶನವನ್ನ ಮಾಡಿದ್ರು ಅನ್ನೋದನ್ನ ಜಗತ್ತು ನೋಡಿದೆ. ಒಂದ್ ಕಡೆಯಲ್ಲಿ ಅವರ ನಿವೃತ್ತಿಯನ್ನ ಒಂದು ವಿಭಾಗ ನೋಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಬ್ಯಾಟ್ ಮೂಲಕವೇ ಉತ್ತರವನ್ನ ಕೊಡ್ತಾ ಇದ್ದಾರೆ. 2016ರಲ್ಲಿ ವಿರಾಟ್ ಕೊಹ್ಲಿಯಲ್ಲಿ ದೊಡ್ಡ ಮಟ್ಟದ ಅಗ್ರೆಷನ್ ಇತ್ತು, ಆದ್ರೆ ಈಗ ವಿರಾಟ್ ಕೊಹ್ಲಿಯ ಬ್ಯಾಟ್ ನಲ್ಲಿ ದೊಡ್ಡ ಮಟ್ಟದ ಅಗ್ರೆಷನ್ ಕಾಣಿಸ್ತಾ ಇದೆ. ಕಿಂಗ್ ಕೊಹ್ಲಿಯ ಈ ರಣಾರ್ಭಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.